ನಮಸ್ಕಾರ ಎಲ್ರಿಗೂ, ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತು ನಾನು ಸುಲಭವಾಗಿ ಮನೆಯಲ್ಲೇ ಮೆಹಂದಿನ ತಲೆಗೆ ಹಚ್ಕೊಳ್ಳೋದಕ್ಕೆ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಮೆಥಡ್ಸ್ ಇದೆ ಮೆಹಂದಿನ ಉಪಯೋಗಿಸೋಕ್ಕೆ. ಟೀ ಡಿಕಾಕ್ಷನ್ನು, ಕಾಫಿ ಡಿಕಾಕ್ಷನ್ ಅಥವಾ ಅದಕ್ಕೆ ಬೇರೆ ಬೇರೆ ತುಂಬ ಪದಾರ್ಥಗಳನ್ನು ಹಾಕಿ ತಯಾರು ಮಾಡ್ತಾರೆ. ಆದಷ್ಟು ಸಿಂಪಲ್ಲಾಗೇ ತಲೆ ಕೂದಲಿಗೂ ಕೂಡ ಒಳ್ಳೆ ಕಲರ್ ಬರೋ ಥರ ಹಾಗೆಯೇ ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನೂಪುರ್ ಮೆಹಂದಿನ ತಗೋತಾ ಇದ್ದೀನಿ. ನಾನು ತುಂಬ ವರ್ಷದಿಂದ ಇದನ್ನೇ ಉಪಯೋಗಿಸ್ತಾ ಇರೋದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ, ಐರನ್ ಬಾಣಲೆಗೆ ಮೆಹಂದಿನ ಹಾಕೋತಾ ಇದ್ದೀನಿ. ನಾನೊಂದು 100 ಗ್ರಾಮ್ ಅಷ್ಟು ಮೆಹಂದಿನ ಹಾಕ್ಕೊಂಡಿದ್ದೀನಿ. ಮೆಹಂದಿ ಐರನ್ ಕಡಾಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಕಲರ್ ಅದು ಬಿಟ್ಕೊಳ್ಳುತ್ತೆ, ಮತ್ತು ಐರನ್ ಕೂಡ ನಮ್ಮ ತಲೆ ಕೂದಲು ಬೆಳೆಯೋದಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಈಗ 1 ಸ್ಪೂನ್ ಫಿಲ್ಟರ್ ಕಾಫಿ ಪುಡಿನ ಹಾಕೋತಾ ಇದ್ದೀನಿ. ಫಿಲ್ಟರ್ ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನಮ್ಮ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸ್ಕ್ಯಾಲ್ಪಿಗೂ ಕೂಡ ತುಂಬ ಒಳ್ಳೆಯದು ಕಾಫಿ ಪೌಡರು. ಅದು ಚಿಕೋರಿ ಪೌಡರ್ ಇದ್ರೂ ಪರವಾಗಿಲ್ಲ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಬ್ರಾಹ್ಮಿ ಪೌಡರ್ನ ಹಾಕೋತಾ ಇದ್ದೀನಿ. ಬ್ರಾಹ್ಮಿ ಪೌಡರ್ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಹೊಸ ಕೂದಲು ಬರೋದಕ್ಕೆ ಮತ್ತು ನಮ್ಮ ರೂಟ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ 3 ಮಿಶ್ರಣ ಇಟ್ಕೊಂಡಿರಿ ನಾವು ಒಳ್ಳೆ ಹೇರ್ ಪ್ಯಾಕ್ನ ತಯಾರು ಮಾಡ್ಕೊಳ್ಳೋಣ. ಇದನ್ನು 3 ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 2 ಲವಂಗನ ಹಾಕೋತಾ ಇದ್ದೀನಿ. ಲವಂಗ ಕೂಡ ನಮ್ಮ ಕೂದಲನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಹೊಸ ಕೂದಲು ಬರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈಗ ನೋಡಿ ಇದೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ವಾರಕ್ಕೆ ಒಮ್ಮೆ ಆದರೂ ಮೆಹಂದಿನ ತಲೆಗೆ ಹಚ್ಚೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಆಮೇಲೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ, ಹೇರ್ ಸ್ಟ್ರಾಂಗ್ ಆಗುತ್ತೆ, ಮತ್ತು ಒಂಥರ ಬೌನ್ಸಿಯಾಗಿ ಕಾಣಿಸುತ್ತೆ ಹೇರು. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋತಾ ಇದ್ದೀನಿ. ಅದೇ ತುಂಬ ಬಿಸಿ ಇರಬಾರ್ದು, ಬೆಚ್ಚಗೆ ನೀರಾದರೆ ಸಾಕು. ಇದನ್ನು ನಮಗೆ ಪ್ರಮಾಣ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೋಬೇಕು, ಒಟ್ಟಿಗೆ ಹಾಕೊಳ್ಳೋದು ಬೇಡ. ಇವಾಗ ನೋಡಿ ಇದು ಸ್ವಲ್ಪ ಗಟ್ಟಿ ಆಯಿತು. ನಾನು ಇದಕ್ಕೆ ಇನ್ನೊಂಚೂರು ನೀರು ಹಾಕೋತಾ ಇದ್ದೀನಿ. ಇದೇ ಥರ ಥಿಕ್ ಪೇಸ್ಟ್ ಆಗೋ ಕನ್ಸಿಸ್ಟಿಗೆ ಬರೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಒಂಚೂರು ಗಂಟು ಬರ್ತಿರೋ ಥರ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹ್ಯಾಂಡ್ ಬಿಟರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಒಂಚೂರು ಗಂಟು ಬರ್ದಿರೋ ಥರ ಮಿಕ್ಸ್ ಆಗುತ್ತೆ. ನೋಡಿ 2 ನಿಮಿಷ ಈ ಥರ ಕಂಟಿನ್ಯೂಸ್ ಆಗಿ ತಿರುಗಿಸಿದ್ರೆ ಸಾಕು, ಒಂದು ಚೂರು ಗಂಟು ಇರೋದಿಲ್ಲ. ಈ ಥರ ಸ್ಮೂತ್ ಪೇಸ್ಟ್ ಆಗಿ ನಮಗೆ ತಲೆಗೆ ಹಚ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗುತ್ತೆ, ಮತ್ತು ವಾಶ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ ನಮ್ದು ಇವಾಗ ಮಿಕ್ಸ್ ರೆಡಿಯಾಗಿದೆ. ಇದನ್ನು ನಾನು ರಾತ್ರಿಯೇ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಈ ಥರ ಕ್ಲೀನಾಗಿ ಮೆಹಂದಿ ಕಲರ್ ಬಿಟ್ಕೊಂಡಿರುತ್ತೆ. ಕಡಾಯಲ್ಲಿ ಕೂಡ ನಮಗೆ ಐರನ್ ಕಂಟೆಂಟ್ ಏನಿದೆ ಅದು ಕೂಡ ಬಿಟ್ಕೊಂಡಿರುತ್ತೆ. ನೋಡಿ ಕಪ್ ಕಾಣಿಸ್ತಿದೆ. ಇದೆಲ್ಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ, ಮತ್ತು ನರಿಶ್ ಕೂಡ ಆಗುತ್ತೆ. ಇದು ಹಚ್ಕೊಂಡು ಒಂದು 2 ಅವರ್ಸ್ನ ಬಿಟ್ಟು ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಶಾಂಪು ಉಪಯೋಗಿಸ್ಬೇಡಿ. ರನ್ನಿಂಗ್ ಶವರಲ್ಲಿ ವಾಶ್ ಮಾಡ್ಕೋಬೋದು ಅಥವಾ ನಲ್ಲಿ ನೀರಲ್ಲಿ ಕೂಡ ವಾಶ್ ಮಾಡ್ಕೋಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.